ಮಡಿಕೇರಿ ಸಮೀಪದ ಗಾಳಿಬೀಡು ಚಾಂಪಿಯನ್ಸ್ ಕ್ಲಬ್ ವತಿಯಿಂದ ಏಪ್ರಿಲ್ 25 ಮತ್ತು 26ರಂದು ಆಹ್ವಾನಿತ 6 ತಂಡಗಳ ಕ್ರಿಕೆಟ್ ಪಂದ್ಯಾಟ, ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ಮತ್ತು ಗುಡ್ಡಗಾಡು ಓಟದ ಸ್ಪರ್ಧೆಗಳನ್ನು ಸ್ಥಳೀಯ ಪ್ರೌಢಶಾಲಾ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಕಪಿಲ್ ದುಗ್ಗಳ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ತಾಲೂಕು ಮಟ್ಟದ ಪುರುಷರ ಗುಡ್ಡಗಾಡು ಓಟದ ಸ್ಪರ್ಧೆ ಬೆಳಗ್ಗೆ 7 ಗಂಟೆಗೆ ನಡೆಯಲಿದೆ. ಹಗ್ಗಜಗ್ಗಾಟ ಸ್ಪರ್ಧೆ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ನಡೆಯಲಿದೆ. ಇದರೊಂದಿಗೆ ಗಾಳಿಬೀಡು ಗ್ರಾಮಸ್ಥರಿಗೆ ಸೀಮಿತವಾಗಿ ಬಾಲಕಿಯರಿಗೆ ವಿವಿಧ ಅಂತರದ ಓಟದ ಸ್ಪರ್ಧೆಗಳು, ಮಹಿಳೆ ಮತ್ತು ಪುರುಷರಿಗೆ ವಿಷದ ಚೆಂಡು ಸ್ಪರ್ಧೆಗಳು ನಡೆಯಲಿವೆ ಎಂದು ಅವರು ಹೇಳಿದರು. ಪುರುಷರ ಹಗ್ಗಜಗ್ಗಾಟ ವಿಜೇತರಿಗೆ ಪ್ರಥಮ 20,000 ಹಾಗೂ ದ್ವಿತೀಯ 10,000 ರೂಪಾಯಿ ನಗದು ಬಹುಮಾನವಿದೆ. ತಂಡಗಳು ತಲಾ 2,000 ಶುಲ್ಕ ಪಾವತಿಸಬೇಕು. ಅದೇ ರೀತಿ ಮಹಿಳಾ ವಿಭಾಗದಲ್ಲಿ ಪ್ರಥಮ 10,000, ದ್ವಿತೀಯ 5,000 ನಗದು ಬಹುಮಾನ ನೀಡಲಾಗುತ್ತದೆ. ಮೈದಾನ ಶುಲ್ಕ 1,000 ರೂಪಾಯಿಗಳು. ಗುಡ್ಡಗಾಡು ಓಟದ ವಿಜೇತರಿಗೆ 5,000 ಪ್ರಥಮ, 3,000 ದ್ವಿತೀಯ ಮತ್ತು 1,500 ರೂಪಾಯಿ ತೃತೀಯ ಬಹುಮಾನ ನೀಡಲಾಗುತ್ತದೆ ಎಂದು ಕಪಿಲ್ ತಿಳಿಸಿದರು. ನಾವು ವರ್ಷಪ್ರತಿ ಕ್ರಿಕೆಟ್ ಪಂದ್ಯಾಟದ ಜೊತೆಗೆ ವಿವಿಧ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಈ ವರ್ಷ ದಿನಾಂಕ 25/4/2026ರಂದು 6 ತಂಡಗಳ ಆಹ್ವಾನಿತ ಕ್ರಿಕೆಟ್ ಪಂದ್ಯಾಟ, ಅದು ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಗ್ರಾಮಸ್ಥರಿಗಾಗಿರ್ತದೆ. ಅದೇ ರೀತಿ ದಿನಾಂಕ 26/4/2026 ಬೆಳಗ್ಗೆ 7 ಗಂಟೆಗೆ ತಾಲೂಕು ಮಟ್ಟದ ಗುಡ್ಡಗಾಡು ಓಟ ಕ್ರೀಡೆಯನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಒಂದು ಕ್ರೀಡೆಯು ಭಾನುವಾರ ಬೆಳಗ್ಗೆ 7 ಗಂಟೆಗೆ ಗಾಳಿಬೀಡು ಶಾಲಾ ಮೈದಾನದಿಂದ ಆರಂಭವಾಗುತ್ತದೆ. ಅದೇ ರೀತಿ ದಿನಾಂಕ 26/4/2026ರಂದು ಕೊಡಗು ಜಿಲ್ಲಾ ಮಟ್ಟದ ಪುರುಷ ಹಾಗೂ ಮಹಿಳೆಯರ ಮುಕ್ತ ಹಗ್ಗಜಗ್ಗಾಟ ಪಂದ್ಯಾಟ ಇರ್ತದೆ. ಈ ಹಗ್ಗಜಗ್ಗಾಟದಲ್ಲಿ ಭಾಗವಹಿಸುವ ತಂಡಗಳು 7+2 ಆಟಗಾರರಿಗೆ ಅವಕಾಶ ಇರ್ತದೆ. ಅದೇ ರೀತಿ ಹಗ್ಗಜಗ್ಗಾಟದಲ್ಲಿ ಸ್ಟ್ರೈಟ್ ನಿಂತ್ಕೊಂಡು ಮಾತ್ರ ಹಿಡಿಯುವ ಅವಕಾಶ ಇರ್ತದೆ. ಈಗ ತಾವೆಲ್ಲ ನೋಡಿರ್ತೀರಿ, ಹಗ್ಗಜಗ್ಗಾಟದಲ್ಲಿ ಮಲ್ಕೊಂಡು ನಿಂತ್ಕು ಎಲ್ಲ ಹಿಡಿಯುವಂತ ಒಂದು ಕ್ರೀಡೆ ಇರ್ತದೆ. ನಾವು ಇದನ್ನ ಸ್ಟ್ರಿಕ್ಟ್ ಆಗಿ ನಿಂತ್ಕೊಂಡು ಹಿಡಿಯೋದಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದೇವೆ. ಅದೇ ರೀತಿ 26/4/2026ರಂದು ಗಾಳಿಬೀಡು ಗ್ರಾಮಸ್ಥರಿಗೆ ಸೀಮಿತವಾದ ವಿವಿಧ ರೀತಿಯ ಕ್ರೀಡಾ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ. ಅದೇ ರೀತಿ 2 ದಿನವೂ ಕೂಡ ಬಂದಂತ ಸಾರ್ವಜನಿಕರಿಗೆ, ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದೇವೆ. ದಿನಾಂಕ 26/4/2026ರಂದು ಹಗ್ಗಜಗ್ಗಾಟಕ್ಕೆ ಬರುವಂತ ಪುರುಷ ಹಾಗೂ ಮಹಿಳೆಯರ ತಂಡವು ಬೆಳಗ್ಗೆ 10 ಗಂಟೆ ಸಮಯದ ಒಳಗಾಗಿ ತಮ್ಮ ನೋಂದಣಿಯನ್ನ ಮಾಡಿಕೊಳ್ಬೇಕಾಗ್ತದೆ. ಈ ಒಂದು ಹಗ್ಗಜಗ್ಗಾಟದಲ್ಲಿ ವಿಜೇತವಾದ ತಂಡಕ್ಕೆ ರು 20,000 ಹಾಗೂ ಆಕರ್ಷಕ ಟ್ರೋಫಿ ಇರುತ್ತದೆ. ಅದೇ ರೀತಿ ದ್ವಿತೀಯ ಬಹುಮಾನ ಪಡೆದಂತ ತಂಡಕ್ಕೆ ರು 10,000 ಹಾಗೂ ಆಕರ್ಷಕ ಟ್ರೋಫಿ ಇರುತ್ತದೆ. ಅದೇ ರೀತಿ ಹಗ್ಗಜಗ್ಗಾಟದ ಮೈದಾನದ ಶುಲ್ಕವಾಗಿ ರು 2,000 ನಾವು ಪಡೆದಿದ್ದೇವೆ. ಅದೇ ರೀತಿ ಮಹಿಳೆಯರ ವಿಭಾಗಕ್ಕೆ ಪ್ರಥಮ ಬಹುಮಾನವಾಗಿ ರು 10,000 ಹಾಗೂ ಆಕರ್ಷಕ ಬಹುಮಾನ ಇರ್ತದೆ. ಅದೇ ರೀತಿ ದ್ವಿತೀಯ ಬಹುಮಾನವಾಗಿ ರು 5,000 ಹಾಗೂ ಆಕರ್ಷಕ ಟ್ರೋಫಿಯನ್ನು ಕೂಡ ನಾವು ನೀಡ್ತಿದ್ದೇವೆ. ಅದೇ ರೀತಿ ಗುಡ್ಡಗಾಡು ಓಟದ ಸ್ಪರ್ಧೆಯ ಪ್ರಥಮ ಬಹುಮಾನವಾಗಿ ರು 5,000 ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ ರು 3,000 ಹಾಗೂ ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನವಾಗಿ ರು 1,500 ಹಾಗೂ ಆಕರ್ಷಕ ಟ್ರೋಫಿಯನ್ನು ನಾವು ನೀಡ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ದಿಶಾಂತ್, ಖಜಾಂಚಿ ಬಬಿತ್ ಪೂಜಾರಿ, ಜಂಟಿ ಕಾರ್ಯದರ್ಶಿ ಶಿವಪ್ರಸಾದ್ ರೈ ಮತ್ತು ಸಹ ಕಾರ್ಯದರ್ಶಿ ಸಂಗಮ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.